ಇಂಡಿಕೇಟರ್ ಆಫ್ ಮಾಡ್ತಾ ನಾನು ರೈಟ್ ಹಾಕಿದ ಅಲ್ಲಿ ಹೋಗ್ಬಿಡು ರೈಟ್ಗೆ ನಾನು ಜೀವನದ ಮುಗಿತು ನಂದು ಲೈಟಿಂಗ್ಸ್ ನೋಡೋ ಕತೆ ಸರ್ ಇಷ್ಟೊಂದು ಟ್ರಾಫಿಕ್ ಅಲ್ಲ ಸರ್ ಏನು ಸರ್ ಇದು ಒಳ್ಳೆ ಯು ಡೂಯಿಂಗ್ ವೆರಿ ಗುಡ್ ಜಾಬ್ ಸರ್ ಇಷ್ಟೊಂದು ಗಂಟ ಬೈಕ ಓಡಿಸಿ ನಮ್ದು ಎರಡು ನಾಲ್ಕು ಆಗ್ಬಿಡದ ಅಕ್ಕ ಪ್ರೀಸತ್ತಪ್ಪ ಇವರೆಲ್ಲ ಬೇಕು ನೀನು ಹೊಡೆದು ಆರಾಮ ನಿಮ್ಗೆ ಈಚೆಗೆ ಹಸ್ಬಿಡ್ತೀನಿ ಲೋ ಕೊಡ್ಲಾ ನಿಂಡ್ರಿಗೆ ಕೇಳಿ ಒಂದ್ ಬಾಯಿ ಇಲ್ಲ ಒಂದ್ ಬಾಯಿ ಇಲ್ಲ ನಿಮ್ಮ ಅಕ್ಕ ಭಾವನ ಕಡ್ಕೊಂಡು ನಾನು ನಾಸ್ತಾಗೋದೆ ನೋಡಿ ಅಲ್ಲ ಅಜ್ಜಿ ಹೊಡಿತಾರೆ ನಿಂಗೆ ಸ್ಟಡಿಗೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್ ನಾವಿದ್ದೀವಿ ಸದ್ಯಕ್ಕೆ ಡಾಕ್ಟರ್ ಶಿವಕುಮಾರ್ ಅವ್ರ ಜೊತೆಗೆ ಸದ್ಯಕ್ಕೆ ನಾವು ಆಹಾರ ಮೇಳಕ್ಕೆ ಹೋಗ್ತಾ ಇದ್ವಿ ಅಲ್ಲ ಫಸ್ಟ್ ಲೈಟಿಂಗ್ಸ್ ನೋಡೋಕೆ ಹೋಗ್ತಾ ಇದ್ವಿ ಆಮೇಲೆ ಆಹಾರ ಮೇಳಕ್ಕೆ ಹೋಗ್ತೀವಿ ಸೊ ನಿಮಗೂ ತೋರಿಸ್ತೀವಿ ಇವತ್ತು ದಸರಾ ಲೈಟಿಂಗ್ಸು ಆದಷ್ಟು ತೋರಿಸ್ತೀವಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನಾವು ಎಲ್ಲೋ ಹೋಯ್ತೀವಿ ಅಲ್ಲಿ ತೋರಿಸ್ತೀವಿ ಅಷ್ಟೇ ಇವ್ರು ಕರ್ಕೊ ಹೋಯ್ತಾರೆ ಅಲ್ಲಿ ತೋರಿಸ್ತೀವಿ ತುಂಬ ಚೆನ್ನಾಗಿರೋ ಜಾಗಗಳಿಗೆ ಹೋಗೋಕ್ಕಾಗಲ್ಲ ತುಂಬ ಟ್ರಾಫಿಕ್ ಇರೋದ್ರಿಂದ ಅರಸು ರೋಡು ಮೇಯ್ನು ಹುಣಸೂರು ರೋಡ್ ಬ್ಲಾಕಾ ಹುಣಸೂರು ರೋಡ್ ಫುಲ್ ಬ್ಲಾಕ್ ಆಗಿದೆ ಹುಣಸೂರು ರೋಡ್ ಫುಲ್ ಬ್ಲಾಕ್ ಆಗಿದೆ ಅಂತೆ ಸದ್ಯಕ್ಕೆ ನಾವು ಹೊರಡ್ತಾ ಇದ್ದೇವೆ ನಮ್ಮನ್ನು ಅಭ್ಯಪಾರಿಗಳು ಮಾಡಿ ಸಚಿನ್ ಗಗನ ಹೊಟ್ಟೋಗಿದ್ದಾರೆ ಅವರು ಗೊತ್ತಲ್ಲ ಶೂಟ್ ಟೈಮು 7:30 ಆಗಿತ್ತು ಈಗ 8 ಗಂಟೆ ಆಗಿದೆ ಅವರು ಬರೋದು ಇನ್ನೂ 8:30 ಆಗುತ್ತಂತೆ ಅಲ್ಲಿವರೆಗೂ ನಾವು ಇಲ್ಲ ಕಣ ಅವ್ರು ಇನ್ನೂ ತಲುಪೇ ಇಲ್ಲ ಸ್ಪಾಟ್ಗೆ ಇನ್ನೂ ಹುಣಸೂರು ರೋಡಲ್ಲೇ ಸಿಗಾಕೊಂಡವ್ರೆ ಹಂಗಂದ್ರೆ 9:30 ಗಂಟೆ ಆಗುತ್ತೆ ಗೈಸ್ ಸದ್ಯಕ್ಕೆ ನಾವು ಅಷ್ಟೊತ್ತವರೆಗೂ ಲೈಟಿಂಗ್ಸ್ ನೋಡಿ ಆಹಾರ ಮೇಳ ತಲುಪಿರ್ತೀವಿ ಅವ್ರು ಬಂದು ಅಲ್ಲಿ ಜಾಯ್ನ್ ಆಯ್ತಾರೆ ಲೆಟ್ಸ್ ಗೋ ಕರೆಕ್ಟಾಗಿ ಲಾಕ್ ಮಾಡ್ಕೊಳಪ್ಪ ಅಕ್ಕ ಹೊಡಿತಾಳೆ ಫುಲ್ಲು ಸೇಫ್ಟಿ ಲಾಕ್ ಗೈಸ್ ನಾವೀಗ ಸದ್ಯಕ್ಕೆ ಹೊರಟು ಹೋಗ್ತಾ ಇದ್ದೇವೆ ಒಂದವೇ ಶಿವಕುಮಾರ್ ಅವ್ರ ತಂಗಿ ಜಾಯ್ನ್ ಆಯ್ತಾರೆ ಈಗ ನನ್ನ ಮಗ ಅವನು ಅವ್ರ ತಂಗಿ ಒಂದು ಬೈಕಲ್ಲಿ ಹೋಗ್ಬಿಟ್ಟು ನನಗೊಂದು ಬೈಕ್ ಓಡ್ಸಕ್ಕೆ ಕೊಡ್ತಾನಂತೆ ನನಗೆ ಕಾರ್ ಓಡಿಸ್ಕೊಬಂದೆ ಕಾಲು ನೋವಾಗೈತೆ ಇಲ್ಲ ಮಗ ನಾನು ನೀನು ಒಂದು ಬೈಕಲ್ಲಿ ಹೋಗ್ಬಿಟ್ಟು ಅವಳಿಗೊಂದು ಬೈಕ್ ಕೊಡೋಕ್ಕಾಯ್ತದ ಆಗುತ್ತೆ ವುಮೆನ್ ಎಂಪವರ್ಮೆಂಟ್ ಕಣೋ ಬೇಡ ಮಗ ವುಮೆನ್ ಎಂಪವರ್ಮೆಂಟ್ ನಾವು ಇರಬೇಕಾದ್ರೆ ಅಣ್ಣಂದ್ರು ವೈ ಶಿ ಶುಡ್ ಸ್ಟ್ರಗಲ್ ಅದು ಒಂಥರ ಕರೆಕ್ಟೇ ಬಟ್ ಆದರೆ ಕಾಲು ನೋವು ಗೈಸ್ ಏನು ಮಾಡೋದು ಕಾರ ಕ್ಲಚ್ ತೊಳೆದು ಸದ್ಯಕ್ಕೆ ಹೊರಟಿದ್ದೇವೆ ನಮ್ಮ ಸಂಚಾರ ನೋಡೋರಂತೆ ತೋರಿಸ್ತೀವಿ ನೆಕ್ಸ್ಟ್ ಗೋ ನೋಡುವಂತೆ ಬಪ್ಪ ಟ್ರಾಫಿಕ್ನ ಎದುರಿಸ್ಬಿಡೋ ಕಣ ಇಲ್ಲ ಮನೆಗೆ ಕೊಡ್ತೀನಿ ನಾವು ಸದ್ಯಕ್ಕೆ ಗಾಯ್ಸ್ ನಾವು ಪಯಣ ಶುರು ಮಾಡಿದ್ದೇವೆ ಶಿವಕುಮಾರು ಒಂದು ತಂಗಿ ಒಂದು ಬೈಕಲ್ಲಿ ನನಗೆ ಈ ಮೊಬೈಲ್ ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ಎಂಟ್ರ್ ಆಗ್ತಾ ಇದ್ದೀವಿ ಮೈಸೂರು ದಸರಾ 2025ಕ್ಕೆ ನಮಗೆಲ್ಲ ಜೋರಿ ಸ್ವಾಗತ ಈಗ ಲೈಟಿಂಗ್ಸ್ ಶುರು ಲೈಟಿಂಗ್ಸ್ ನೋಡೋದೈತೆ ಇದೆ ಮಗ ಇವರು ಶಿವಕುಮಾರ್ ಅವ್ರ ತಂಗಿ ಮಾನಸ ಅಂತ ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಕ್ಯಾಮ್ರಾನವ್ರಿಗೆ ನಾವು ಸಿಂಗಲ್ ರೈಡರ್ ಅಂತ ಅವ್ರೀಗ ಲೈಟಿಂಗ್ಸ್ ತೋರಿಸ್ತಾರೆ ಶಿವಕುಮಾರ್ ಕರೆಕ್ಟಾಗಿ ಕರ್ಕೋಗಪ್ಪ ಅಡಿ ಮಗ ಬಿಡದ ಜಾಗ ಸಿಕ್ಕರೆ ಫುಲ್ ಟ್ರಾಫಿಕ್ ಬ್ರೇಕ್ ಕರೆಕ್ಟಾಗಿ ಐತಾ ಉದಯ್ ಅವರೇ ಅಲ್ಲ ಗುದ್ದಿದ್ರೆ ಇವನ್ ಬೈಕಿಗೆ ಗುದ್ದೋದು ಬಂದು ಇವನಿಂದಾನೆ ಗೊತ್ತಾ ಇರ್ತೀನಲ್ಲ ಅಣ್ಣ ನಿನ್ನ ಮುಂದೆ ಹೋಗೋದು ಹೆಂಗಿದೆ ಟ್ರಾಫಿಕ್ಕು ಹೆಂಗಿದೆ ಅಂದರೆ ನಮಗೆ ಬ್ಯಾಂಗ್ಳೂರ್ ಫೀಲ್ ಬರ್ತಿದೆ ಹಿಂಗೆ 2 ವೀಲರಲ್ಲಿ ಬಂದರೆ ನುಗ್ಗಿಸ್ಕೊಂಡು ಹೋಗಬೇಕು 4 ವೀಲರಲ್ಲಿ ಬಂದ್ರಂತೂ ಪಕ್ಕ ಟ್ರಾಫಿಕ್ ಜಾಮ್ ಆಗುತ್ತೆ ಉದಯ್ ಅವ್ರ ಪಾಪ ಮಿಸ್ ಆಗೋದು ಮುಂದೆ ಎಲ್ಲ ಸಿಕ್ಕಾಕೊಂಡು ಈಗ ಮೈಸೂರು ಯೂನಿವರ್ಸಿಟಿ ರೋಡಿಂದ ರೋಡ್ಗೆ ಹೋಗ್ತಾ ಇದ್ದೀವಿ ಲೈಟಿಂಗ್ಸ್ ಆಗಿದೆ ಲೈಟಿಂಗ್ಸ್ ಏನು ನಾವು ಮೈಸೂರವ್ರಿಗೆ ಎಲ್ಲ ಚೆನ್ನಾಗೇ ಇರ್ತದೆ ಅವ್ನು ಕೇಳೋ ಉದಯ್ ಬಂದಾಗ ಕೇಳೋಣ ಅವ್ರ ಪಾಪ ಇನ್ನೂ ಕ್ಯಾಚ್ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ ಅವ್ರಿಗೆ ಆ ಗಾಡಿ ಇದು ಹೆಂಗೈತೆ ಸೂಪರಾಗಿ ಮಾಡೋರೈತೆ ನೋಡಿ ಹೆಂಗಿದೆ ಯಾಕೆ ಎಕ್ಸ್ಪ್ರೆಷನ್ ನಮ್ಗೇನು ಗೊತ್ತಾಯ್ತಲ್ಲ ಅದು ಏನು ಮಾತಾಡ್ತಿದ್ರಿ ನಾವು ಹಂಗೆ ಮಗ ಮೈಸೂರಲ್ಲಿ ಯಾವ ಕಡೆ ಹೋಗೋದ ಅದು 2 ಥರ ಮಾಡವ್ರೆ ಕ್ಲಾಕ್ ವೈಸು ಇಂಡಿಕೇಟರ್ ಆಫ್ ಮಾಡ್ತಾ ನಾನು ರೈಟ್ ಹಾಕಿದ ಅಲ್ಲಿ ಹೋಗ್ಬಿಡು ರೈಟ್ಗೆ ನಾನು ಇಂಡಿಕೇಟರ್ ಆಫ್ ಮಾಡ್ಕೊಂಡು ನಡಿಬೋದೇವಿ ಪಾಸ್ ಮೇಲೆ ಹೋಗೋ ಬರ ಪಾಸ್ ಮೇಲೆ ಹೋಯ್ತಾರಲ್ಲ ಜಾಗ ಆಯ್ತಾ ಏಯ್ ನಂಗೆ ಜಾಗ ಇಲ್ಲ ಮಗ ಹೋಗೋಕ್ಕಾಗಲ್ಲ ಅಣ್ಣ ನಿನ್ನ ಗಾಡಿ ಹೋಗಲ್ಲ ಅವ್ರದ್ದು ಅದು ಹೋಗುತ್ತೆ ಪ್ಲೆಷರು ಸಚಿನ್ ಅವ್ರ ಅಮ್ಮ ಬಂದಿರ ಏನಾದ್ರು ಯಾನ ಇದು ಲೈಟಿಂಗು ಹೆಂಗ ಮಿನಿಮಿನಮ್ ಹೆಂಗ ಕನೆಕ್ಷನ್ ಕೊಟ್ಟಿರೋದವ್ರು ಯಾರು
ಆಮೇಲೆ ಮಳ ಬರ್ದ್ರೆ ಸಾಕು ಮಳೆ ಬರ್ದವ್ರು ಸಾಕು, ಮಳೆ ಬಂದ್ರೆ ವಾಟ. ಮುಂದೆ ಹೋಗಿ ನಿಮ್ಮ ಅನಿಸಿಕೆ ಏನು ಅದ್ರ ಬಗ್ಗೆ? ಒಳ್ಳೆ ಅನಿಸಿಕೆ, ಅನ್ನ ಬಗ್ಗೆ ಚೆನ್ನಾಗಿ ತಿಂತಾ ಇದೀವಿ. ಆಮೇಲೆ ಗೃಹ ಜ್ಯೋತಿ ನಿಮಗೆ ಯಾಕೋ ಕೊಡ್ತಾರೆ ಅನ್ನ ಭಾಗ್ಯನಲ್ಲ? ಯಾರೋಳು ಆಪೋಸಿಟ್. ಈಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ರೈಲ್ವೆ ಸ್ಟೇಷನ್ ಸರ್ಕಲ್ ನೋಡ್ಕೊಬಿಡಿ. ಚಂದ್ರಾಯಪಟ್ಟಣದಲ್ಲಿ ಇದೆಲ್ಲ ಸಿಗಲ್ಲ. ಈ ಪಾಟಿ ಹಾಕಿದ್ರೆ ನಮಗೆ ಕೊಟ್ಟಾಗುದಿಲ್ಲ ಏನ ಲೈಟು. ನೀವೇ ಎಲ್ಲಿಗೆ ಹಾಕತ್ತೀರಾ? ನಾವು ಮನೆಗೆ ಹಾಕತ್ತೀವಿ. ವೀರಗಾಸೆ. ನಾರಾಯಣಾಯ ವಾಸುದೇವಾಯ. ಓ ಸಾರಿ, ಓಂ ನಮೋ ಭಗವತೆ ವಾಸುದೇವಾಯ. ಅದು ಎಷ್ಟು ಜನ ನಡ್ಕೊಂಡು ಓಡಾಡ್ತಾರೆ, ನಾವು ನಡ್ಕೊಂಡ್ಬರೋದಾಯ್ತು. ಇದು ಚಂದ್ರಾಯಪಟ್ಟಣ ಅಲ್ಲ, ಮೈಸೂರಲ್ಲಿ ಕ್ಯಾಮ್ರಾ ಇದೆ. ನಮಗೆ ಹೆಲ್ಮೆಟ್ ಹಾಕಿ ಅಭ್ಯಾಸ ಇಲ್ಲ. ಡೆಕ್ಕರ್ ಬಸ್, ಅಂಬಾರಿ ಬಸ್. ಚಂದ್ರ ಡ್ರಾಪ್ ಕೊಡ್ತೀರಾ ಅಂತ ಕೇಳ. ಅಣ್ಣ ಡ್ರಾಪ್ ಕೊಡ್ತೀರಾ ಅಲ್ಲಿವರೆಗೂ ಅಂತ. ಕೊಡ್ತಾರೆ ಕೊಡ್ತಾರೆ. ನಮಗೆ ಜಾಗ ಸಾಲ್ತಿಲ್ಲ ಅಂತಾರೆ. ಕೇರ್ ಹಾಸ್ಪಿಟಲ್ ಬ್ಯಾಕ್ ರೋಡಲ್ಲಿ ಇದ್ದೀವಿ. ಇದೆಲ್ಲ ಇದು ಧನ್ವಂತ್ರಿ ರೋಡು. ನಾವೀಗ ಇಲ್ಲಿ ಹೋಗಿ ಅಲ್ಲಿ ಯೂ ಟರ್ನ್ ತಗೊಂಡು ಬರ್ಬೇಕಾಗ್ತದೆ ಅಲ್ಲಿಗೆ. ದೇವರಾಜ ರಸ್ತೆ. ಹೌದೌದು, ಅಲ್ಲಿ ಪಾಪ ಉದಯಣ್ಣಗೆ ಹೊಸದು ಅನ್ಸುತ್ತೆ. ಫುಲ್ ಗಾಬರಿ ಆಗ್ಬಿಟ್ಟವ್ರೆ ಉದಯಣ್ಣ. ಲೈಟಿಂಗ್ಸ್ ನೋಡಿ ಮೈಸೂರು. ನಾವಿವಾಗ ಸಯಾಜಿರಾವ್ ಇದ್ದೀವಿ. ಸಯಾಜಿರಾವ್ ರೋಡ್ ಲೈಟಿಂಗ್ಸ್ ನೋಡಿ. ಇಲ್ಲೇ ದಿನ ಬೆಳಗ್ಗೆ ಸಂಜೆ ಆನೆ ವಾಕಿಂಗ್ ಬರೋದು, ತಾಲೀಮ್ ನಡೆಯೋದು. ನೋಡ ಎಷ್ಟು ಚಂದ ಅಲ್ಲ. ಇರ್ವಿನ್ ರೋಡ್ಗೆ ಹೋಗ್ಬೇಕು ನಾವು, ಆಪ್ಷನ್ನೇ ಇಲ್ಲ. ಇರ್ವಿನ್ ರೋಡ್ಗೆ ಹೋದ್ರೆ ಸಿಗಾಕೋತೀವಿ ತಿರ್ಗಾ. ಹೋಗ್ಲೇಬೇಕು, ಆಪ್ಷನ್ ಇಲ್ಲ. ಪಾಪ. ಕ್ಲಾಕ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಬಿಟ್ಟು ಇಲ್ಲಿ ಒಂದೇ ಮಾಡ್ಬಿಟ್ಟವ್ರೆ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದ್ದಾರೆ. ಪಾಪ ಉದಯಣ್ಣ ಫಸ್ಟ್ ಟೈಮ್ ಅನ್ಸುತ್ತೆ ಗಾಬರಿ ಆಗ್ಬಿಟ್ಟವ್ರೆ ಲೈಟಿಂಗ್. ಫಸ್ಟ್ ಟೈಮ್ ಗಾಡಿ ಓಡಿಸ್ತಾ ಇರೋದು ಅವನು. ಜಾತ್ರೆಯಲ್ಲಿ ಕಂಡೋಗಿರೋ ಮಗು ತರ ರೋಡ್ನ ಕೇಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ನೋಡ್ತಾ ಆಹಾರ ಮೇಳಕ್ಕೂ ಬಂದಿದ್ರು. ಆಯುರ್ವೇದಿಕ್ ಸರ್ಕಲ್. ಫುಲ್ ಹೆವಿ ಟ್ರಾಫಿಕ್. ಮಿನಿ ಬೆಂಗಳೂರು ತರ ಆಗಿದೆ ಮೈಸೂರೀಗ. ಪೆಟ್ರೋಲ್ ಹಾಕ್ಸೋದಷ್ಟೇ. ಆಗ್ತದ ದಸರಾ ಟೈಮಲ್ಲಿ ಮೈಸೂರು ಲೈಟಿಂಗ್ ನೋಡೋಕ್ಕೋಸ್ಕರ ಪೆಟ್ರೋಲ್ ಹಾಕ್ಸಿದ್ರು ಸಾಕಾಗಲ್ಲ. ಈಗ ನಾವು ಸಂಧಿಗೊಂದಿಲೆಲ್ಲ ನುಗ್ಕೊಂಡು ಹೋಗ್ತಾ ಇದ್ದೀವಿ ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕೆ. ಈಗ ಅಶೋಕ ರೋಡಿಗೆ ಬಂದ್ವಿ. ಸಂಧಿಗೊಂದಿಲೆಲ್ಲ ನುಗ್ಕೊಂಡು ಸಾಹಸ ಮಾಡ್ಕೊಂಡು ಉಲ್ಟ ಹೋಯ್ತಿದ್ದೀವ ಹೆಂಗೆ? ಗಾಡಿಗೆ ಒಂಚೂರು ಡೇಟ್ ಬಿಡಕ್ಕೆ ಕೊಡ್ರಿ ಅಣ್ಣ. ಗಾಡಿರಿ ಹೇಳ್ತೀನಿ ತಲೆ ಕೆಡಿಸ್ಕೊಬೇಡಿ. 1 hour ಆಗಿದೆ ಈ ಟ್ರಾಫಿಕ್. ಅವು ಬೇರೆ ಕ್ಯಾಮ್ರಾಗೆ ಹೇಳ ಅಣ್ಣ ಒಂಚೂರು ನಿಂತೋಗಿ ಎಲ್ಲ ರಿವರ್ಸ್ ಗೇರ್ ಹಾಕ್ಬೇಕಲ್ಲ ಮಗ. ಹೀಗೆ ಟ್ರಾಫಿಕ್ ಮಧ್ಯದಲ್ಲಿ ಕಾಡು ನಿಂತೋಗಿದೆ. ಪಾಪ ಅಂಕಲ್ ಕಳೀತಾ ಇದ್ದಾರೆ. ಉದಯಣ್ಣ ಸಂಧಿಗೊಂದಿಲಿ ನುಗ್ಗಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೊರಗಡೆಯಿಂದ ಮೈಸೂರಿಗೆ ಯಾರಾದ್ರು ಬರೋರಿದ್ರೆ ಪ್ಲೀಸ್ ಟೂ ವೀಲರಲ್ಲಿ ಬನ್ನಿ. ಕಾರ್ ಅಂತೂ ತರಲೇಬೇಡಿ. ಓಡಿಸೋ ಕತೆ ಅಂತೂ ಅಷ್ಟೇ ತಲೆ ಕೆಟ್ಟೋಗುತ್ತೆ. ಓಡಿಸಿ ಟೂ ವೀಲರಲ್ಲಿ ಬಂದರೆ ಸ್ವಲ್ಪ ಹಿಂಗೆ ನಮ್ಮ ಥರ ಸಂಧಿಗೊಂದಿಲಿ ಮುಗಿಸ್ಕೊಂಡು ಹೋಗ್ಬೋದು. ಕಾರ್ 1 hour ಮಿನಿಮಮ್ 1 hour ಆಗುತ್ತೆ ಒಂದೊಂದು ರೋಡಲ್ಲಿ. ಅಶೋಕ ರೋಡಲ್ಲಿ 1 hour ಇಂದ ನಿಂತಿದ್ದಾರೆ ಇವರೆಲ್ಲ. ದೊಡ್ಡ ಗಡಿಯಾರಾಗ ಬಂದಿದ್ದೀವಿ. ದೊಡ್ಡ ಗಡಿ ಹಂಗೆ ಹೋಗ್ತಾರೆ ಎಲ್ಲರೂ. ಹಿಂದೆ ನೋಡಲ್ಲಿ ಮನೆಗೆ ಕೋಟೆ ಆಂಜನೇಯ ದ್ವಾರ. ದೇವರಾಜ ಅರಸ್ ರೋಡ್ಗೆ ಹೋಗ್ತಾ ಇದ್ದೀವಿ. ನಾವೀಗ ಎಂಟ್ರ್ ಆಗ್ತಿದ್ದೀವಿ ದೇವರಾಜ ಅರಸ್ ರೋಡಿಗೆ. ಉದಯಣ್ಣ ಕಾಣೆಯಾಗಿದ್ದಾರೆ. ಉದಯ್ ಎಲ್ಲೋ ಅವನು ಆಗಲೇ ಕಾಲ್ ಮಾಡೋಣ ಅಂದರೆ ಅವ್ರದ್ದು ಮೊಬೈಲ್ ನನ್ನ ಹತ್ರ ಇದೆ. ವಿಡಿಯೋ ಮಾಡ್ತಾ ಇದ್ದೀವಿ. ಕಾಲ್ ಮಾಡ್ಬೋದು ಅಂತಾರೆ. ಇನ್ನೊಂದು ಮೊಬೈಲ್ ಇದೆ. ಹೌದಾ? ಇಲ್ಲೇ ಎಲ್ಲೋ ಪಾಪ ರೋಡ್ ಗೊತ್ತಿಲ್ಲ ಸೈಡಲ್ಲಿ ನಿಂತಿರ್ತಾರೆ. ಇದು ಲೈಟಿಂಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ ದೇವರಾಜ ಅರಸ್ ರೋಡ್ ಅಂತ ಹೋಗಿರ್ತಾನೆ. ದೇವರಾಜ ಅರಸ್ ಫೇಮಸ್ ಕಮರ್ಷಿಯಲ್ ರೋಡ್ ದೇವರಾಜ ಅರಸ್ ರೋಡ್. ಮೈಸೂರವರು ಯಾವ ರೋಡ್ ಮಿಸ್ ಮಾಡ್ತಾರೋ ಇಲ್ವೋ, ಈ ರೋಡ್ ಅಂತೂ ಲೈಟಿಂಗ್ಸ್ ಹಾಕಿದಾಗ ಮಿಸ್ ಮಾಡೋದೇ ಇಲ್ಲ. ಲೈಟಿಂಗ್ಸ್ ಇಲ್ಲಿ ತುಂಬ ಚೆನ್ನಾಗಿ ಹಾಕ್ತಾರೆ. ಯಾಕಂದರೆ ಇದು ತುಂಬ ದೊಡ್ಡ ಕಮರ್ಷಿಯಲ್ ಸ್ಟ್ರೀಟು ಮೈಸೂರಿಗೆ. ಆದರೂ ನೀವು ಕಾಣೆಯಾಗಿ ಹೋಗಿದ್ದೀರಾ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಹಾಕಿದ್ದೀನಿ ವಿಡಿಯೋದಲ್ಲಿ ನಾನು. ಆಗಲೇ ಹಿಂದೆ ನೋಡ್ಕೊಂಡು ನಿಂತಿದ್ದೆ ಅಲ್ಲಿ. ಲೆಫ್ಟ್ ನೋಡ್ಕೊಂಡು ಬಂದೆ, ಎಲ್ಲೂ ಕಾಣಲಿಲ್ಲ. ನಾನು ಮಿಸ್
ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ ನಿಮ್ಮ ವಿಡಿಯೋದಲ್ಲಿ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಅಣ್ಣ? ನೆಕ್ಸ್ಟ್ ಸೀದಾ DC ಆಫೀಸ್ ರೋಡಿಗೆ ಹೋಗಿ ನಂತರ ಆಹಾರ ಮೇಳಕ್ಕೆ ಹೋಗಿ ಬಂದಿರುವ ಮುಖ್ಯ ಕಾರ್ಯವನ್ನು ಮುಗಿಸತಕ್ಕದ್ದು. ಅಲ್ಲಾಗಲೇ ಚಂದು ಬಂದು ಕಾಯ್ತಾಳೆ ಪಪ್ಪ. ಗಗನ ತಂಗಿ ಚಂದು ಫೋನ್ ಮಾಡಿದ್ದು, ಅಣ್ಣ ನಾನು ಆಗಲೇ ಬಂದು ಕಾಯ್ತಾ ಇದ್ದೀನಿ ಅಣ್ಣ, ಎಲ್ಲಿದ್ದೀರಣ ಅಂತ. ನಡ್ರಿ ಈಗ ಹೋಗ್ಬಿಡೋದು ಬೇಗ. ಮಗ ಇನ್ನು ಜೀವನದಲ್ಲಿ ನನ್ನ ಲೈಟಿಂಗ್ಸ್ ನೋಡೋ ಕರ್ಕೊಂಡ್ಬಿಡ. ಜೀವನದಾಗ ಮುಗಿತು ನಂದು ಲೈಟಿಂಗ್ಸ್ ನೋಡೋ ಕತೆ. ನನಗೆ ಜೀವನದಲ್ಲಿ ನೋಡಕ್ ಕರ್ಕೊಂಡ್ಬಿಡ. ಬ್ಯಾಡಕನ ಸೀದಾ ಹೋಗಿ ಆಹಾರ ಮೇಳ. ಅಣ್ಣ ಏನ ಇದು ಸರ್? ಇಷ್ಟೊಂದು ಟ್ರಾಫಿಕ್ ಅಲ್ಲ ಸರ್, ಏನು ಸರ್ ಇದು? ಒಳ್ಳೆ ಯು ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್ ಸರ್. ಸರ್ ಆಹಾರ ಮೇಳ ಈ ಕಡೆ ತಾನೆ. ಥ್ಯಾಂಕ್ ಯು ವೆರಿ ಮಚ್. ಚಂದು ಬೇರೆ ಅಲ್ಲಿ ಕಾಯ್ತಾವಳ. ಎಷ್ಟೊತ್ತಿಗೆ ಬಂದು? ನಾವು 1 ಕಿಲೋಮೀಟರ್ ದೂರದಲ್ಲಿ ನಿಲ್ಸಿಮಿ ಗಾಡಿನ. 1 ಕಿಲೋಮೀಟರ್ ದೂರದಲ್ಲಿ ನಿಲ್ಸಿಮಿ ಗಾಡಿನ. ಇಷ್ಟೊತ್ತು ವಿಡಿಯೋಗ್ರಫಿ ಮಾಡಿದಂತ ಸಿಡಬಲ್ಲ ಮಾನಸ್ ಅವರಿಗೆ ಧನ್ಯವಾದಗಳು. ನಿಮಗೆ ಸಮಾಧಾನಕರ ಬಹುಮಾನ ಮಾಡಿಕೊಟ್ಟಿದ್ದೀವಿ. ಈಗ ನಾವು ಅವ್ರಿಗೆ ಅಲ್ಲಿ ಬಹುಮಾನನ ಹಿಂಗೆ ತಿನ್ಸ್ತೀವಿ, ನೀವು ನೋಡ್ಬೇಕಾಗಿ ವಿನಂತಿ. ನೋಡ್ಬೇಕು ದಯವಿಟ್ಟು. ಮಾದೇಶ್ವರ ಅವ್ರಿಗೆಲ್ಲ ಒಳ್ಳೇದು ಮಾಡ್ತಾನೆ. ಇಷ್ಟೊಂದು ದಿನ ಕಾರ್ ತಗೋ ಬಂದಲ್ಲ, ಅಲ್ಲಿ ನಮಗೆ ಮಳ ಬರೆದ್ರೆ ಸಾಕು. ಅಲ್ಲ ಮಾದೇಶ್ವರ ಅವ್ರಿಗೆಲ್ಲ ಒಳ್ಳೇದು ಮಾಡ್ತಾನೆ. ಬೈಕಲ್ಲಿ ಬರ್ದೆ ಕಾರಲ್ಲಿ ಬಂದಾರಲ್ಲ ಬನ್ಸ್ರ ಅವರು. ಯಾನ ಇದು ಯಾನ? ನಾವು ರೋಡ್ ಮಧ್ಯದಲ್ಲಿ ಹೋದ್ರೆ ಅಣ್ಣ ಇದ್ಯಾನ ಯಾನ ಇದು? ಯಾನ ಇದು ಲೈಟಿಂಗ್ಸು ಡಿಂಚಾಕ್ ಲೈಟಿಂಗ್ಸು ನೋಡ್ಕೊಬಿಡಿ ಗಾಯ್ಸ್. ಅಯ್ಯಪ್ಪ ನಮ್ಗೆ ಕಣ್ಣಿಂದ ನೋಡೋಕೆ ಆಗೋದಿಲ್ಲ. ಇಷ್ಟೊಂದು ಗಂಟ ಬೈಕ ಓಡಿಸಿ ನಮ್ಮದು ಎರಡು ನಾಲ್ಕಾಗ್ಬಿಡದ. ಈ ಗಾಡಿ, ಈ ಧೂಳು, ಈ ಕಾರು, ಈ ಬೈಕು, ಯಾರನ್ನ ಸೌಂಡ್ ಕೇಳಿ ತಲೆ ಕೆಟ್ಟೋಗ್ಬಿಡ್ದ ನನಗೆ. ಇಲ್ಲ ನೋಡಿಯ ಬೇಗ ಆರಾಮ ಮಾಡ್ಕೋ ತಿನ್ಬೇಕು. ಲೈಟಿಂಗ್ಸು ನಾನು ಇನ್ನೊಂದ್ಸಲ ಜೀವನದಲ್ಲಿ ಬರ್ತಾನೆ ನೋಡಕ್ಕೆ. ಅಂಬಾರಿ ಎರಡು ಅಂಬಾರಿ ಅಣ್ಣ ಒಂಚೂರು ಡ್ರಾಪ್ ಕೊಡಿ ಎಲ್ಲರಿಗೂ ಅಂತ ಕೇಳು. ಅಣ್ಣ ಒಂಚೂರು ಅಲ್ಲಿವ್ರ ಗಂಟ ಬಿಟ್ಬಿಡಿ ಅಣ್ಣ ನಮ್ಮನ್ನ ಮುಂದಕ್ಕೆ ಅಂತ. ನಾವು ಅಂಬಾರಿ ಬಸ್ಸಲ್ಲಿ ಡ್ರಾಪ್ ಕೇಳ್ತಾ ಇದೀವಿ ಅಂತ 100 ಅವಕಲ್ಲ ಅದಲ್ಲ 100. ಅವಕ್ಕೆ ಟ್ರಾಫಿಕ್ ಆಗಿದಲ್ಲ ಮೈಸೂರಲ್ಲಿ 100 ಇದ್ರ ನಡೀತಾ. ಚಂದು ಹೊಡಿತಳಿಗ ಅಲ್ಲಿ ಸಿಕ್ಕಿದ್ರೀಗ. ನಾವು ಈಗ ಆಹಾರ ಮೇಳಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ. ದಯಮಾಡಿ ಎಲ್ಲ ಸಮಾಧಾನ ಕಾಯ್ದುಕೊಳ್ಬೇಕು. ಜಾಗ ಬಿಡಿಸಿ ಮಗ. ಸೈಡ್ ಚಂದು ಎಲ್ಲಿದ್ದಾಳ ಅಂತ ಗೊತ್ತಿಲ್ಲ. ದೇವರಣೆ ಚಂದು ಮೊದಲನೇ ಸಾಲಲ್ಲಿ ಆಗ್ಲೇ ಬಿರಿಯಾನಿ ತಿಂತಾಳಂತೆ. ಮೊದಲನೇ ಸಾಲ ಇದು ಎಷ್ಟು ಸಲ? 5:27. ಯಾನ ಮಾಡ್ತಿರೋದು ನೀನು? ಚಂದನ ಎಲ್ಲವಳ ಅಂತ ಕೇಳಕತ್ತೀನಿ ಕಣ. ಯಾನ ಇದು ಮಾದೇಶ್ವರ ಏನಪ್ಪ ಇದು? ಜನಜಾತ್ರೆ ರಿಯಲ್ ಇದೆಯಾ? ಬಂದು ಆಗಿನ ಒನ್ನಲ್ಲಿ ತಿನ್ಕ 3 ಹೋದ್ಲಂತ. ಆಗ್ಲೇ ಮಗ 1 ಮುಗಿಸ್ಕ 3 ಹೋಗಲ್ ತಿನ್ಕೊಂಡಲ್ಲ ಹೋಗ್ಬಿಡ್ತಾಳೆ. 10ಗೆ ನಡಿ ಬೇಗ. ಸ್ಟಾಲ್ ನಂಬರ್ 3 ಸಿಕ್ತು. ಇಲ್ಲ ಅವಳ ಚಂದ ಎಲ್ಲ ಅಂತ ಹುಡುಕ್ಬೇಕೀಗ. ಕೂಗ್ತಿ ನೋಡ್ಬೇಕಾರ. ಕೂಗು ಒಂದು ಕೂಗಾಕು ಹೇಳವ. ಎಲ್ಲೋಳ ಏನು ಗೊತ್ತಾಯ್ತದೆ? ಎಲ್ಲೋಳ ನಾವು ಒಬ್ಳ ನಿಂತಿದ್ದೀವಿ ಅಂದ್ರೆ ಎತ್ಕೋದ್ಲು. ಹಾಂ ಇದೆ 3. ನಾವು ಒಳಗಡೆ ಕೆಲಸ ಮಾಡ್ತಾಳೆ ಕೇಳಿ ಸ್ಟಾಲ್ ನಂಬರ್ 3ರಲ್ಲಿ. ಯಾಕೆ ಹೋದೆ ಅಲ್ಲಿಗೆ? ನಾವು 3 ಹತ್ರ ಬಂದ. ಏನಂತ? ಅವಳು ಅಲ್ಲಿಗೆ ಹೋಗೋಣ 24ಗೆ. 3 ಹತ್ರ ಬಾ, ಇಲ್ಲೇ ಇದೀವಿ ನಾವು. 10ರಿಂದ ಹುಡಿಕೊಂಡು ಅವಳನ್ನ ಇಲ್ಲಿಗೆ ಬಂದ್ರ ಅವಳು ಇತ್ತಿಂದ ನಮ್ಮನ್ನ ಹುಡಿಕೊಂಡು ಅಲ್ಲಿಂದ 3ಗೆ ಬಂದ್ರೆ ಅವಳು 3ರಿಂದ 24 ಒಳ್ಳೆ ಆಟ ಆಯ್ತು ಒಳಗ. ಈ ಜನ ಬಾರಕ ಬಾರೆ ಫೈನಲಿ ಸಿಕ್ಕಿದ್ಲು ಕಣಪ್ಪ. ಏನಕ್ಕ ನೀನು ಅಕ್ಕ ಪ್ರೀಸತ್ತಪ್ಪ? ಎಷ್ಟೊತ್ಕಪ್ಪ? ಇಲ್ಲಿ ಇವಳು ನನ್ನ ತಂಗಿ ಮಾನಸ ಅಂತ. ಪೂರ್ವ ಸಂಗಮ. ಈಗ ಗಗನ ತಂಗಿ ಶಿವಕುಮಾರ್ ತಂಗಿ. ನಾವು ಈಗ ಲೈನಲ್ಲಿ ಹೋಯ್ತಾ ಇದ್ದೇವೆ. ನಾವು ಇವ್ರನ್ನ ಫಾಲೋ ಮಾಡ್ತಾ ಇದೀವಿ. ಇವ್ರು ನಮ್ಮ ಫಾಲೋ ಮಾಡ್ತಾರೆ. ತಲೆ ಇಷ್ಟ ಉದ್ದ ಇರೋದವಳು ಹಿಂಗೆ ತೋರಿಸ್ಬೇಕು. ಮಾನಸ ಎಲ್ಲ ಹೋದ್ಲು. ಇಲ್ಲ ಅವಳೆ ಹಿಂಗೆ ಮೇಕೆತ್ತರು ಮಾಯ. ಇಲ್ಲ ಅವಳೆ ಅಂತ ಶಿವಕುಮಾರ ನಡಿಯೋ ಬೇಗ. ನಮ್ಮ ಮೊದಲ ಭೇಟಿ ಮೇಲ್ಕೋಟೆ ಪುಳಿಯೋಗರೆ. ಇದನ್ನ ಅಲ್ಲೇ ಮೇಲ್ಕೋಟೆಲ್ಲಿ ತಿಂದು ಸಾಕಾಗೈತೆ. ಮತ್ತೆ ಇಲ್ಲಿಗೂ ಅದಕ್ಕೆ ಕರ್ಕೊಂಬಂದಿಲ್ಲ. ನಿಮ್ಮ ಮಾದೇಶ್ವರ ಮಿತ್ರ ಮೈಸೂರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಬನ್ನಿ. ಒಳಗೆ ನುಗ್ಬಿಡ ಒಳಗೆ ಕಾರ್ಬಿಟ್ಟು ಹೇಳ್ತೀನಿ ಅಣ್ಣ. ಒಂದು ನಮಗೆ ಪುಳಿಯೋಗರೆ ಕಾಂಬ ಕೊಡಿ ದಯವಿಟ್ಟು. ನಮ್ಮ ಮೊದಲ ಆಹಾರ ಸಿಕ್ಕಿದೆ. ಈಗ ನಾವು ಪುಳಿಯೋಗರೆಯನ್ನು ಬಾರಿಸ್ತೇವೆ. ನಾವೀಗ ಫಸ್ಟ್ ಜಾಗ ಖಾಲಿ ಮಾಡೋದು. ದುಡ್ಡು ಕೊಟ್ಟಿದ್ದು ಓಡಾಯ್ತಾ ಇದ್ರಲ್ಲ. ದುಡ್ಡು ಕೊಟ್ಟಿದ್ದು ಓಡಾಯ್ತಾ ಇದೆಯಲ್ಲ. ಬಂದ್ಬಿಡೇನೋ ಫಾಲೋ ಮಾಡ್ಕೊಂಡು ಬಂದ್ಬಿಡಂಚೆ. ಈಗ ನಾವು ಮೊದಲ ಐಟಮ್ ತಿಂತಾ ಇದ್ದೀವಿ. ನಾವು ಮೊದಲನೇ ಸತಿ 1 ಸ್ಪೂನ್ ಎಕ್ಸ್ಟ್ರಾ ಕತ್ಕೊಂಡಿದ್ದೀನಿ ಇರ್ಲಿ ಅಂತ ಸ್ವೀಟ್ ಇಂದ ಶುರು ಮಾಡ್ತಾ ಇದೀವಿ. ಸೂಪರ್. ಇನ್ನು ತಿಂದೆ ಬಾಯಿಡಿಕೆ ಹೋಗಿಲ್ಲ. ಆಲೆ ಆಹಾ ಅಂತವಳೆ. ಅವಳು ಫುಲ್ ಆಕ್ಟಿಂಗ್ ಅನ್ಕೊಂಡ್ಬಿಡೋಣ ಮಗ. ನೀನು ಸತಿ ಆಹಾನ ಇವರೆಲ್ಲ ಫೇಕು. ನೀನು ಹೊಡೆದು ಆಹಾರ ಮಾಡಿದ್ರೆ ಈಚೆಗೆ ಹಸ್ಬಿಡ್ತೀನಿ. ನಾವು ಪುಳಿಯೋಗರೆ ತಿಂತೀವಿ ಫಸ್ಟ್. ಒಳ್ಳೆ ಸೀಕ್ರೆಟ್ ರಿವೀಲ್ ಮಾಡಿದ್ಲ. ಚಂದು ನೀನು ಹೇಳು ಏನು ಮಾಡಿದ್ರಂತೆ? ಅವ್ರ ಅಪ್ಪ ಅಮ್ಮ ಹಿಂಗೆ ಹೋಗ್ಬಿಟ್ಟಿದ್ರಂತೆ.
ಇಬ್ರು ಕಂಬ ಕಾಪಿಟ್ ಕಟ್ಟಾಗಿದ್ರಂತೆ. ಅವ್ರ ತಂಗಿ ಚೂರು ಅರ್ಥ ಆಗ್ಲಿಲ್ಲ ಅವ್ರ ತಂಗಿ ರಿವೀಲ್ ಮಾಡ್ಬಿಟ್ಲು. ಇವ್ರಿಬ್ರು ಕಂಬ ಕಟ್ಟಾಕಿ ಹೊಡೆದು ಬಿಟ್ಟಿದ್ರು ಅಂತ. ಏನೇನಪ್ಪ ಕಂಬ ಕಟ್ಟಾಕಿ ಹೊಡೆದು ಬಿಟ್ಟಿದ್ರು. ಅದೆಲ್ಲ ಮಾಡಿದಿರ್ತಾರೆ. ನಮ್ಗೆ ಹೊಡೆದಿಲ್ಲಪ್ಪ. ಏನು ನಮ್ಗೆ ಹೊಡೆದಿಲ್ಲ. ಏನಕ್ಕೆ ಏನು ಕೊಡ್ತಿದ್ರು ನಮ್ಗೆ ಹೆಂಗ್ ಗೊತ್ತು? ಮತ್ ಗೊತ್ತಿಲ್ಲ. ಏನೋ ಮಾಡಿರ್ತೀನಿ ನೀನು. ನಾವೀಗ ನಮ್ಮ 2ನೇ ಸ್ಟಾಲ್ನ ಹುಡುಕ್ತಾ ಇದೀವಿ. ಏನ್ ತಿನ್ನೋದು ಚಂದ್ರ? ಇವಳಿಗೆ ಒಂದು ಆಡಿಷನ್ ಕೊಡಿಸ್ತೀನಿ ನಾನು ಸರಿಗಮಪಲ್ಲಿ ಬಾವ. ಏಯ್ ಕುಳಿ ಹೋಯ್ತಾಳ ಟ್ವಿಂಟಿ ಅಂತ ಹೊಡೆತಾಳ. ವಾಟ್ ಇಸ್ ದಿಸ್? ನೋ ಟೇಸ್ಟ್ ಅಟ್ ಆಲ್. ಇಲ್ಲಿಗೆ ಬಂದು ಬೆಣ್ಣೆ ದೋಸೆ ತಿಂತೀನಿ ಅಂತ. ದೋಸೆ ಎಲ್ಲ ಆಚೆ ಕಡೆನೂ ಚೆನ್ನಾಗಿ ಸಿಗುತ್ತೆ. ಇದು ಪೈನಾಪಲ್ ಹೋಳಿಗೆ ಏನೋ ಸ್ಪೆಷಲ್ ಅಂತೆ. ನಾವು ಈಗ ಪೈನಾಪಲ್ ಒಳಗೆ ಟೇಸ್ಟ್ ಮಾಡಕ ಬಂದಿದ್ವಾ. ಎಲ್ಲ ಸುಕುಮಾರ್ ಗಣೇಶ ಶಿವಕುಮಾರ ಮುಂದೆ ನಿಂತವನ ಯಾರಿಗೂ ಕಾಣಿಸ್ತಿಲ್ಲ. ನಾನು ಹುಡುಕ್ತಿದ್ದೆ ಮಗ ಗಣೇಶ ಅಂತ. ಏನು ಒಳಗೆ ಇದು? ಇರೋದೇ ಅಷ್ಟು ಉದ್ದ ಮತ್ತು ಕುಳ್ಳಕ್ಕೆ ಹಾಕಿದಿಲ್ಲ ಮಗ. ಇಸ್ ದಿಸ್ ರಿಯಲಿ ಫೇರ್? ಇಟ್ ಇಸ್ ರಿಯಲಿ ರಿಯಲಿ ಗುಡ್. ಡಿಫರೆಂಟ್ ಟೇಸ್ಟ್. ತಿನ್ನೋದಿಲ್ಲ ಅಂತ ಹಿಂಗೆ ಮಾತಾಡೋದು ಗೋರ್ಕ ಬಾಯಿಗೆ ಹಾಕಬಿಡಲ್ಲ. ಅದಲ್ಲ ಗೋರ್ಕ ಬಾಯಿಗೆ ಹಾಕೊಂಡು ನೋಡೋದು ಇದೆಲ್ಲ ಕಟ್ಕೊಂಡು ನಾವು ಇಷ್ಟು ಹೊತ್ತಿಂದ ಶೋಧನೆ ಮಾಡಿದಂತ ಕುರುಕು ಫೈನಲ್ ಸಿಕ್ಕಿದೆ. ಲೋ ನಿನ್ ತಂಗಿ ಇಡ್ಕ ಚುಯ್ ಅಂತ ನೋಡಲಿ. ಸೇಮ್ ಅಣ್ಣ ತಂಗಿ ಇಬ್ರು ಒಂದೇ. ಒಳ್ಳೆ ಜೋಡಿ ಬಂದ್ರು ಅಣ್ಣ ತಂಗಿ ಒಳ್ಳೆ ಜೋಡಿ. ಇದು ಮಶ್ರೂಮ್ ಬಿರಿಯಾನಿ. ಕಡೆ ಬಂದು 2 ಬರಬೇಕು, ಆಮೇಲೆ 1 ಬರಬೇಕು, 3 ಸುಮಾರ ಎಲ್ಲ ನಮ್ದು. ನಮಗೆ ಈಗ ಮಶ್ರೂಮ್ ಗಾಮ ಬಂತು. ಏ ದೂರ ಹೋಗ್ಬೇಡ, ಮಾದೇಶ್ವರ ಒಳಗೆ ಮಾಡೋದು ನಿನಗೆ. ಡಿಗಿನ್ ಕಬಾಬ್ ಕೈ ಹಾಕಿದ್ರೆ ಕಬಾಬ್. ಆಹಾ ಕೈ ಹಾಕ್ಬಿಟ್ರು. ಸ್ವಾದಿಷ್ಟಕರ ಕಬಾಬ್. ಚೆನ್ನಾಗಿದೆ. ನೀನು ಸ್ನ್ಯಾಪ್ ಹಾಕೋ ಅಷ್ಟರಲ್ಲಿ ಖಾಲಿ. ಸ್ನ್ಯಾಪ್ ತೆಗೆದು ನೋ ಸಾಲಿವಾರ ಪೊಡದಲ್ಲಿ ಕಂಡ್ಬಿಡೋಣ ಅಂತಾರಲ್ಲ ಹಂಗೆ. ಕೈ ತೋರ್ಸು. ಕೈಯೇ ತೊಳ್ದಿಲ್ಲ ಕೈ ಸುಡು. ತಿಂದುಬಿಟ್ಟು ಹಂಗೆ ಹೋಯ್ತಾವಳ. ಅಲ್ಲಿ ರುಮಾಲಿ ರೋಟಿ ತಿನ್ನುವ ಅಂತ ಅಲ್ಲೇ ಹೋಯ್ತಾವಳ. ಎಲ್ಲಾದ್ರೂ ಹೇಳು ಕೊಳಕುಳಿ. ಪುಟಾಣಿ ಏಜೆಂಟ್ ಹೊಂಡೋದ್ರಿ ನಮ್ಮ 4ನೇ ಐಟಮ್ ರುಮಾಲಿ ರೋಟಿ ತಿನ್ನಕ್ಕೆ ಬಂದಿದ್ದೇವೆ. ಈಗಿನ ಹೇಳಿದ್ರೆ ಈಗಲೇ ಕೊಟ್ಬಿಟ್ರು. ಸುಕುಮಾರ್ ಹುಸಿ ನಾಚ್ಕೊಂಡು ಕಮ್ಮಿ ತಿನ್ನೋ. ನಮ್ಮೂರಲ್ಲಿ ನಂಗೆ ನಾಚಿಕೆ. 4 ಜನ ತಿಂತಾರದು. ನನ್ನ ಕೈ ಸುಟ್ಟೋಯ್ತದೆ, ಬೇಗ ತಿನ್ಕೊಳ್ರು. ಚೂರು ನಾಚ್ಕೋ. ನನ್ನ ಏನು ಗಿರ್ಮಿಟ್ ಮಿರ್ಚಿ ಬೇಡ, ಗಿರ್ಮಿಟ್ ಸಾಕು. ಬರೀ ಗಿರ್ಮಿಟ್ ಏನಡಾ ತಂಬಿ ಬಿಬ್ಡಿ ಆಯ್ಪೋಚಿ. ಅಣ್ಣ ನಮಗೆ ಮಿರ್ಚಿ ಮಂಡಕ್ಕ ಇದು ನಿಮ್ ರೆಕಮೆಂಡೇಶನ್ ತಗೊಂಡಿರೋದು. ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿರ್ತದೆ. ಸುಮ್ಮ ತಿನ್ನೋ. ಜಾಸ್ತಿ ಮಾತಾಡೋದಂಗೆ ಮಾದೇಶ್ವರ ಒಳಗೆ ಮಾಡೋದು. ಎಷ್ಟು ನಮ್ದು ಜಾಸ್ತಿ ತಿನ್ಬಿಡ್ತಾನೆ. ಚಿಕ್ಕ ಸ್ಪೂನ್ ಕೊಡೋರು. ಹೌ ಇಸ್ ಇಟ್ ಇಸ್ ಗುಡ್. ಏನು ಮಾಡ್ತಾನೆ ವಿಡಿಯೋ ಮಾಡ್ಕೋತಾರೆ. ಬಂದು ಜನ ಮಾತಾಡ್ಸೋದಿಲ್ಲ. ವಿಡಿಯೋ ತೆಗೆದ್ಬಿಡೋದು ಈಗ. ವಿಡಿಯೋ ಬೆಸ್ಟ್. ಆಯ್ತು ತ್ರಿಷಾ. ಮೇಡಮ್ ಒಂದು ಆಟೋಗ್ರಾಫ್. ಮುಕ್ಕಾಲು ಹೊಟ್ಟೆ ತುಂಬಿದೆ. ಇವ್ರು ನಿಮ್ಮ ಡ್ರೈವರಾ? ತ್ರಿಷಾ ಮೇಡಮ್ ಅಂತ ಒಂದು ಆಟೋಗ್ರಾಫ್ ಹಾಸ್ಕ. ನಿನ್ನೆ ಭಾಸ್ಕರ್ ಅಜ್ಜಿನ ಕರ್ಕೋಗಿದೆ ಎಲ್ಲ ಇದರಲ್ಲಿ ನನ್ನ ಕಾರಲ್ಲಿ. ಅವ್ರ ಅಜ್ಜಿ ಕಳ್ಸಂತೆ ಆ ಡ್ರೈವರ್ ಹುಡುಗ ಎಲ್ಲಿ ಅಂತ ಹೇಳ್ಬೇಕಾನೆ. ಸರಿ ಕೇಳವ್ರೆ. ಆಮೇಲೆ ಭಾಸ್ಕರ್ ರೋಡ್ ಆಡ್ಕೊಂಡು ಡ್ರೈವ್ ಅಲ್ಲ ಭಾಸ್ಕರ ಅಜ್ಜಿ ಅವ್ನ ಡ್ರೈವರ್ ಅಲ್ಲ ಇಂಜಿನಿಯರ್ ಅಂದಿಕ್ಕ ಆಲಿ ಬಿಡುವ ಅವ್ರೆಲ್ಲ ಅಂದ್ರಂತ. ಅಷ್ಟೇ ಅವ್ರಿಗೆ ಎಲ್ಲ ಅಂತ ಬೇಕಷ್ಟೇ. ಬಂತಾ? ದಿಸ್ ಇಸ್ ವಾಟ್ ಬೋಬಾ ಬ್ಲೂಬೆರಿ ಟೀ. ನಾವು ಈಗ ಇವರು ಬಂದಾರ. ಇವರು ಡ್ರೈವರ್ ಸೈಡ್ ಬನ್ನಿ. ಇವರು ತ್ರಿಷಾ ಮೇಡಮ್ ಒಂದು ಮಗ ತೋರಿಸಿ. ಮಕ್ಕ ಯಾಕೆ ಹಂಗಾಗಿದೆ? ಏನಿದು ಬಾಲೆ? ಹೊಟ್ಟೆ ಒಳಗೆ ಏನು ಇಲ್ವಲ್ಲ, ಅದಕ್ಕೆ ಇಲಿಗಳು ಸತ್ತೋಗಿವೆ. ನೀನು ಮಾತಾಡ್ಬಿಡವಾಗ ಇಲಿಗಳು ಕಲ ಮಾತಾಡಿದ ನೀನು ಬಂದಿನ ಮಾದೇಶ್ವರ ಒಳಗೆ ನೋಡೋದಿಲ್ಲ. ಇಲ್ಲೇ ತಿಂತಾವಳ ಇಸ್ಕೊಂಡು. ಇವರು ಬರಗಂಡ ನಾವು ಕಾದ್ಬಿಟ್ಟು ಇಲ್ಲಿ ಇವಳ ಇಸ್ಕೊಂಡು ತಿಂತಾವಳ. ಕೊಡ್ತಾಳ ನಮ್ಗೆ. ಐಸ್ ಕ್ರೀಮ್ ಕಿತ್ಕೊಂಡಂತ ಅಳ್ತಾಳ ಮಗ. ಕೊಡ್ಲಾ ನಿಂಡ್ರಿಗೆ ಅವನ ಕೈಲಿ ಹೋಗಿದ್ಯಾ? ಇವಳು ಇದೆ ಅವ್ರ ಹೆಸರು ಚಿಕ್ಕ ಹುಡುಗ ಎರಡನೇನು ಲೋಚಾಡ್ದಂಗೆ ಆಡ್ತಾಳೆ. ಅಜ್ಜಿ ಅಂತ. ಅಯ್ಯೋ ದಯಮಾಡಿ ಇದನ್ನೆಲ್ಲ ನೋಡ್ದಂತ ನೀವು ಮದುವೆ ಆಗ್ಬಿಡಿ. ಮದುವೆ ಆದ್ರೆ ಹಿಂಗೆ ಅಲ್ಲ. ಸಂಗಿನ ಸವಾಸ ಕೇಳ್ದಂತ ನನ್ನ ತಂಗಿನೂ ಕೇಳ್ದೊಳಗೆ ಬಂದು ನಿನ್ನ ಕೊಡಂತ ನೀನ್ ಕದ್ಕೊಂಬಂದೆ ಮಗ. ನಿಂದು ಮಗ ಅದಕ್ಕೆ ಕೇಳ್ತಾ ಇದೆಯಾ? ಔಟ್ಫಿಟ್ ಸ್ಪ್ಲಿಟ್ ಮಾಡಿ ಅಂದ್ರೆ ಥ್ರಿಫ್ಟೆಡ್.
From Uday. Thrifted. What the fuck is thrifted? You say you stolen. Uday thrifted from Sachin Kumar. ಏನೇನು? ಬಂದ್ರು ಹಾ. ತಿಂದ್ರು ಹಾ. ಹೇಳಿಲ್ಲ ಕೇಳಿ. ಹೇಳಿಲ್ಲ ಹೋಯ್ತು ಒಂದು ಬಾಯಿ ಇಲ್ಲ, ಒಂದು ಬಾಯಿ ಇಲ್ಲ. ಬಂದ್ರು, ತಿಂದ್ರು, ಹೋಯ್ತಾವ್ರೆ. ಇವ್ರನ್ನೆಲ್ಲ ನಿಮ್ಮ ಅಕ್ಕ ಭಾವನ ಕಡ್ಕೊಂಡು ನಾನು ನಾಸ್ನಾಗೋದೆ ನೋಡಿ. ನಾನು ಹೋಗ್ಬಿಟ್ಟೆ. ಅಲ್ಲ ಅಜ್ಜಿ ಹೊಡಿತಾರೆ ಈಗ ನಿಂಗೆ ಸೈಡ್ಗೆ. ಅಯ್ಯನ ಯಾಣ ನೀನು ಹಿಂಗೆಲ್ಲ ಮಾಡೋದು ಬಾ ನಡಿ ಮುಂದೆ. ನಮ್ಮ ಆಹಾರ ಮೇಳದ ಸಂಚಿಕೆ ಇಂದಿಗೆ ಮುಗಿದಿದೆ. ನಾವು ಮನೆ ಕಡೆಗೆ ಫೋಟೋ ಹಾಕ್ತಾ ಇದ್ದೇವೆ. ಫುಲ್ಲು ರಸ್ಸು.